ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನು ಕಾವ್ಯ ಮತ್ತೆ ರಾಜ್ ಇಬ್ರು ಮಾತಾಡ್ತಾ ಇದ್ದಂಗೆ ಜಗಳಗಳು ಹುಟ್ಟುತ್ತಾ ಇರುತ್ತೆ. ಯಾಕ್ರಿ ಅವ್ರು ಮಾಡೋ ತಪ್ಪಿಗೆಲ್ಲ ನನ್ನ ಬ್ಲೇಮ್ ಮಾಡ್ತಾ ಇದ್ದೀರಾ? ನೀನು ಅರ್ಥ ಮಾಡ್ಕೊಂಡು ಸುಮ್ನೆ ಇರೋದ್ನ ಕಲಿ ಕಳಾವತಿ. ಅವರು ನಮ್ಮನೆಯವರೇ. ಇವಾಗೇನ್ ನಾನ್ ನಮ್ಮನೆಯವರು ಅಲ್ಲ ಅಂತ ಹೇಳದ್ನ? ಹಾಗಾದ್ರೆ ನಾನು ಹೊರ್ಗಿನವಳ? ಅದಕ್ಕೆ ಈ ರೀತಿ ಮಾತಾಡ್ತಿದ್ದೀರಾ ನೀವು? ನಾನ್ ಹಾಗಂತ ಹೇಳಿಲ್ವಲ್ಲ. ಮತ್ ಯಾಕೆ ನೀವು ಅವ್ರಿಗೆ ತಪ್ಪು ಮಾಡಿದ್ರು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ನಾನು ಅದನ್ನ ಎತ್ತಿ ತೋರ್ಸಿದ್ಕೆ ನಿಮಗೆ ಬೇಜಾರಾಗೋಯ್ತಾ? ಅಷ್ಟಕ್ಕೂ ಈ ಮನೇಲಿರೋ ಎಲ್ರ ಪರಿಸ್ಥಿತಿನೂ ಸರಿ ಇಲ್ಲ. ಹಾ ಅಲ್ಲ ರೀ, ಫಸ್ಟು ನಿಮ್ನ ಮದ್ವೆ ಮಾಡಿಸಿದ ರೀತಿ ಹೇಗಿತ್ತು? ಈಗ ಕಲ್ಯಾಣ್ ಅವರು ಆ ಅನಾಮಿಕನಿಂದ ದೂರ ಆಗಿದ್ದಕ್ಕೂ ಆ ನಾಗವೇಣಿಯವರೇ ತಾನೇ ಕಾರಣ. ಅದಲ್ದಿರ ನಿಮ್ ಚಿಕ್ಕಮ್ಮ ಬೇರೆ ಸೇರ್ಕೊಂಡು ಇಷ್ಟೆಲ್ಲ ರಾಧಾಂತ ಮಾಡಿದ್ದಾರೆ. ಈಗ ಈ ರಾಹುಲ್ ನೋಡಿದ್ರೆ ನಿಮ್ನ ಪಕ್ಕಕ್ಕೆ ಜರುಗಿಸ್ಬಿಟ್ಟು ಈ ಆಸ್ತಿ ಅಂತಸ್ನೆಲ್ಲ ನಾನ್ ನೋಡ್ಕೋಬೇಕು ಅನ್ನೋ ತರ ಮಾಡ್ತಾ ಇದ್ದಾನೆ. ಇನ್ನು ಆಫೀಸಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವಾಗ ನಿಮ್ಮ ಹೆಸರು ಈ ಮನೆ ಹೆಸರೇ ಅಲ್ವೇ ರೀ ಹೋಗೋದು. ಅದಕ್ ನಾನು ಇಷ್ಟೊಂದು ಹೇಳಿದ್ದು. ನನಗ್ ಬೇಜಾರಾಗಿದ್ಕೆ ನೀವೀಗ ಹೇಳಿದ್ದು ಮನೆ ಹೆಸರನ್ನ ಕಳಿಬಾರ್ದು ಅಂತ. ನೀವಿಷ್ಟೆಲ್ಲ ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ಬಿಡಿ, ಆಯ್ತು, ನಾನು ಏನು ಯೋಚನೆ ಮಾಡಲ್ಲ. ಹೇಳ್ತಾ ಇದೀನಿ ತಾನೇ ನಾನೇ, ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ. ಈಗ ಮನೆಯವ್ರ ಸ್ಥಿತಿನೇ ಯಾರ್ದು ಸರಿಯಾಗಿಲ್ಲ. ಅಲ್ಪ ಸ್ವಲ್ಪ ಸುಧಾರಿಸ್ಕೊಂಡಿದ್ದಾರೆ. ಇನ್ನು ಹೋಗ್ತಾ ಹೋಗ್ತಾ ಈ ರಾಧಾಂತಗಳು ಜಾಸ್ತಿ ಆದ್ರೆ ಅವ್ರಿಗೂ ಮನ್ಸಿಗೆ ಬೇಜಾರಾಗುತ್ತೆ ಕಳಾವತಿ ಅಂತ ಕಾವ್ಯನ್ಗೆ ಸ್ವಲ್ಪ ಬೈತಾ ಇರ್ತಾನೆ. ನೋಡಿದ್ರೆ ಕಾವ್ಯ, ನಾನು ಏನೇ ಒಳ್ಳೆ ಮಾಡಕ್ ಹೋದ್ರು ನನಗೆ ಕೆಟ್ಟದಾಗ್ತಿದ್ಯಲ್ಲ ಅಂತ ಅವಳು ಸಹ ಕಣ್ಣಲ್ಲಿ ನೀರ್ ಹಾಕೊಂಡು ಇನ್ನ ಹೋಗಿ ರೂಮಲ್ಲಿ ಕೂತಿರ್ತಾಳೆ. ಅಷ್ಟೊತ್ತಿಗೆ ಸ್ವಪ್ನ ಬಂದಿ, ಏನಾಯ್ತೆ ರಾಜ್ ಬೈದ್ನಾ? ಮತ್ತಿನ್ನೇನಕ್ಕ ಮಾಡ್ತಾನೆ? ಎಲ್ಲ ನನ್ನಿಂದಾನೇ ಅಲ್ವೇನೆ ಆಗಿದ್ದು. ಅಯ್ಯೋ ಬಿಡಕ್ಕ, ನಿನ್ನಿಂದ ಏನಾಯ್ತು? ಇರೋ ವಿಚಾರನೇ ತಾನೇ ಹೇಳ್ದೆ. ಅಲ್ಲ ಕಣೆ, ನನ್ ಕಣ್ಣಾರೆ ನೋಡ್ದೆ ಕಣೆ ಆ ಫೈಲ್ನ. ಅದ್ ಎಷ್ಟ್ ಬೇಗ ಮಾಯ ಮಾಡ್ಬಿಟ್ಟ ಅಂತ ನನಗೆ ಗೊತ್ತಿಲ್ಲ. ನನ್ಗೇನೆ ತುಂಬಾ ಬೇಜಾರಾಗ್ತಿದೆ. ನಾನ್ ನಿನಗೆ ಹೇಳ್ಬಾರ್ದಾಗಿತ್ತು. ಅಯ್ಯೋ ಪರವಾಗಿಲ್ಲ ಬಿಡಕ್ಕ, ಈಗ ಏನ್ ಬಂದಿ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು. ಬಾ ಹೋಗ್ಬಿಟ್ ಬರೋಣ. ಹೌದಾ ಸರಿ ಅಕ್ಕ, ನೀನ್ ರೆಡಿ ಆಗು, ನಾನ್ ಬರ್ತೀನಿ ಅಂತ ಹೇಳಿ ಇನ್ನ ಕಾವ್ಯ ಹೇಳ್ತಾ ಇರ್ತಾಳೆ. ಇನ್ನು ಸ್ವಪ್ನ ರೆಡಿ ಆಗೋದಿಕ್ ಹೊರಟಿರ್ತಾಳೆ. ಅಷ್ಟೊತ್ತಿಗೆ ಇನ್ನ ಶ್ರುತಿಗೆ ಕಾಲ್ ಮಾಡಿ, ನೀನಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು ಶ್ರುತಿ. ಹೇಳಿ ಮ್ಯಾಮ್, ಅಂತದ್ ಏನಾಯ್ತು? ಇವಾಗ ಹೇಗಿದ್ರು ರಾಹುಲ್ ಆ ಆಫೀಸ್ಗೆ ಬರ್ತಿದಾನಲ್ವಾ, ಅವನ್ ಮೇಲೆ ಒಂದು ಕಣ್ಣಾಕಿಟ್ಟಿರು. ಯಾಕೆ ಮೇಡಮ್ ಈ ರೀತಿ ಹೇಳ್ತಿದ್ದೀರಾ? ಅಷ್ಟಕ್ಕೂ ಅವರು ಯಾವಾಗೂ ನನ್ನ ಪಕ್ಕನೇ ಇರಬೇಕು ಅಂತಾನೆ ಆಸೆ ಪಡ್ತಾ ಇದ್ದಾರೆ. ಅವ್ರಿಗೊಂಚೂರು ಡಿಗ್ನಿಟಿ ಅನ್ನೋದೇ ಮೇಂಟೈನ್ ಮಾಡೋದಿಲ್ಲ. ನಮ್ ರಾಜ್ ಸರ್ ಹಾಗಲ್ಲ. ಅವ್ರ ಪಾಡಿಗೆ ಅವ್ರ ಕೆಲಸ ಆಯ್ತಾ ಏನಾಯ್ತು ಅಂತ ಸುಮ್ಮನೆ ಹೋಗ್ತಿದ್ರು. ಇವ್ರ ಆ ರೀತಿ ಅಲ್ವೇ ಅಲ್ಲ ಮೇಡಮ್. ತುಂಬಾ ಬೇಜಾರಾಗ್ತಿದೆ ನಮಗೆ. ಅಯ್ಯೋ ತುಂಬಾ ಬೇಜಾರಾಗ್ತಿದೆ. ಅಯ್ಯೋ ಅದಕ್ಕೆಲ್ಲ ಏನು ಯೋಚನೆ ಮಾಡ್ಬೇಡ ಶ್ರುತಿ. ನಾನು ಹೇಳ್ದಂಗೆ ಒಂದ್ ಕೆಲಸ ಮಾಡು ಅಂತ ಎಲ್ಲ ವಿಚಾರಗಳನ್ನ ತಿಳಿಸ್ತಾ ಇರ್ತಾಳೆ. ಸರಿ ಮೇಡಮ್, ನೀವ್ ಹೇಳ್ದಂಗೆ ಮಾಡ್ತೀನಿ ಅಂತ ಅವಳು ಸಹ ಒಪ್ಕೊಂಡು ಇನ್ನ ಕಾಲ್ ಕಟ್ ಮಾಡ್ತಾಳೆ. ಇನ್ನ ಯೋಚನೆ ಮಾಡ್ತಾ ಕೂತಂಗೆ, ಬಾ ಹೋಗಣ್ವಾ ಅಂತ ಸ್ವಪ್ನ ಬರ್ತಾಳೆ. ಹಾ ರೆಡಿ ಆದ ಅಕ್ಕ, ಆಯ್ತು ನಡಿ ಹೋಗೋಣ ಅಂತ ಅವರಿಬ್ರು ಸಹ ಹೊರಟಿರ್ತಾರೆ. ಇನ್ ಈ ಕಡೆ ನೋಡಿದ್ರೆ ರಾಹುಲ್ ದುಬೈಯಿಂದ ಒಬ್ಬ ಕ್ಲೈಂಟ್ ನ ಕರೆಸಿ ನಮ್ದು ಡೂಪ್ಲಿಕೇಟ್ ಗೋಲ್ಡ್ನೆಲ್ಲ ತಗೊಬಂದಿ ವ್ಯಾಪಾರಕ್ಕೆ ಇಳಿಸ್ಬೇಕು ಅಂತ ಅವ್ನ್ ಮಾತಾಡ್ತಾ ಇದ್ದಿದ್ನ ಈ ಕಡೆ ಶ್ರುತಿನೂ ಸಹ ಕೇಳಿಸ್ಕೊತಾ ಇರ್ತಾಳೆ. ಆಗ ಮೈ ಕಮಿಂಗ್ ಸರ್ ಅಂತ ಹೇಳಿದಾಗ, ಹಾ ಬಾ ತಗೊಳ್ಳಿ ಸರ್, ನೀವು ಹೇಳಿದ ಅಗ್ರಿಮೆಂಟ್ ಪೇಪರ್ಸ್ ಎಲ್ಲ ಅಂತ ಹೇಳಿ ಇನ್ನ ಕೊಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಯು ಕ್ಯಾನ್ ಲೀವ್ ನೌ ಅಂತ ಹೇಳಿದ್ರು ಅವಳು ಹಾಗೆ ನಿಂತಿದ್ ನೋಡಿ. ಯಾಕೆ ನಿನಗೆ ನನ್ನ ಪಕ್ಕದಲ್ಲೇ ಇರ್ಬೇಕನ್ನೋ ಆಸೆನಾ? ಅಯ್ಯೋ ಏನಪ್ಪ ಮಾಡೋದು? ಮೇಡಮ್ ನೋಡಿದ್ರೆ ಇವ್ರ ಮೇಲೆ ಒಂದು ಕಣ್ಣಿಟ್ಟಿರು ಅಂದ್ರು, ಇವ್ರು ನೋಡಿದ್ರೆ ಹಿಂಗಾಡ್ತಿದ್ದಾರೆ. ಅಯ್ಯೋ ಏನಿಲ್ಲ ಸರ್, ನಾನು ಹೊರಡ್ತೀನಿ ಅಂತ ಅವಳು ಅಲ್ಲಿಂದ ಹೊರಟಿರ್ತಾಳೆ. ಅಲ್ಲ ಇದೆಲ್ಲ ಏಂತಕ್ ರಾಹುಲ್ ಅಗ್ರಿಮೆಂಟು? ಅಷ್ಟಕ್ಕೂ ಅಗ್ರಿಮೆಂಟ್ ಇರ್ಲೇಬೇಕು. ಎಂತಕ್ಕಂದ್ರೆ ಈಗ ನಾನು ಇಲ್ಲಿಗೆ ಟೆಂಪರವರಿ CEO ಅಷ್ಟೇ, ಆದ್ರೆ ಪರ್ಮನೆಂಟ್ ಆಗಿರೋದು ರಾಜ್. ಅವನ ಹೆಸರು ಮೇಲೆ ನಾವು ಕಳಂಕ ತಂದಿಟ್ರೆ ಆಗ ಅವನ ಸೀಟ್ಗೆ ಈ ಮನೆ ಹೆಸರಿಗೆಲ್ಲ ಅವನು ಹಾಳಾಗಿ ಹೋಗ್ಬಿಡ್ತಾನೆ. ಅದೊಂದೇ ಉದ್ದೇಶಕ್ಕೆ ನಾನು ಈ ಅಗ್ರಿಮೆಂಟ್ ಅಲ್ಲ, ಇದೇನಾದ್ರೂ ಪೊಲೀಸ್ ಅವ್ರ ಕೈಗೆ ಎಲ್ಲರಿಗೂ ಸಿಕ್ಕಿದ್ರೆ ಆಗ ಏನ್ ಮಾಡ್ತೀಯಾ? ನಂದು ನಿಂದು ಹೆಸರು ತಾನೇ ಬರುತ್ತೆ. ಅಯ್ಯೋ ಅಷ್ಟೆಲ್ಲ ಯೋಚನೆ ಮಾಡ್ಬೇಡ. ಅದಕ್ಕೆ ಅಲ್ವಾ ಈ ಫೈಲ್ ಮೇಲೆ ಅವನ ಹೆಸರು ಸಹ ಸೈನ್ ಹಾಕಿಸ್ತೀನಿ ಅಂತ ಹೇಳ್ತಾ, ಆಹಾ
ಏನ್ ಐಡಿಯಾ ಮಾಡ್ತಾ ಇದೀಯ ನೀನು ಅಂತ ಅವರು ಸಹ ಮಾತಾಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಕಾವ್ಯ ಮತ್ತೆ ಸ್ವಪ್ನ ಹಿಂತಿರುಗ್ತಾ ಇರ್ತಾರೆ ಮನೆಗೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸ್. ಅಕ್ಕ, ನೀನು ತುಂಬಾ ಕೋಪ ಬರ್ಸ್ಕೊಳ್ತಿದ್ಯಾ. ಇದೇ ರೀತಿ ಕೋಪ ಬರ್ಸ್ಕೊಳ್ತಿದ್ರೆ ನೀನ್ ಹುಟ್ಟೋ ಮಗುಗೆ ತುಂಬಾ ತೊಂದರೆ ಆಗುತ್ತೆ. ಏನೇ ಮಾಡಿ ನಮ್ಮ ಅತ್ತೆ ಇದ್ಬಿಟ್ರೆ ಎಲ್ಲರ ಸೊಸೆಂದಿರು ಉದ್ಧಾರ ಆಗ್ತಾರೆ. ಯಾಕಕ್ಕ ನೀನ್ ಅಷ್ಟೊಂದು ಅವ್ರ ಹತ್ರ ಮಾತಾಡಕ್ ಹೋಗ್ತೀಯಾ? ಅಲ್ಲ ಕಣೆ, ಇಲ್ದೇ ಇರೋದ್ನೆಲ್ಲ ಕೆತ್ಕಿ ಆ ಮನೇಲಿ ಒಂದಲ್ಲ ಒಂದು ರಾಧಂತ ತರ್ತಾನೆ ಇರ್ತಾರೆ ಇಬ್ರು. ಏನ್ ಮಾಡೋದಿಕ್ಕಾಗುತ್ತೆ ಹೇಳು? ನಾನು ಅದು ನೋಡ್ಕೊಂಡ್ ಮೌನವಾಗಿರಕ್ಕಾಗುತ್ತಾ? ಅವ್ರದ್ ಯಾರ್ದು ತಪ್ಪಿಲ್ಲ ಅಂದ್ರು ತಪ್ಪಿದೆ ಅಂತ ಹೆಸರಿಸಿದ್ರೆ ಏನ್ ಮಾಡೋದು ಹೇಳು ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ. ಹಾಗಲ್ಲ ಅಕ್ಕ, ಆದ್ರೂ ನೀನು ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದ್ನ ಕಲಿ. ಏನು ನಮ್ಮ ಅತ್ತೆಗಿಂತ ನಾನು ಕೆಟ್ಟದಾಗ ಮಾತಾಡ್ತೀನ? ಹಾಗಲ್ಲ, ನೀನ್ ಮಾತಾಡೋ ಟೋನು ರ್ಯಾಶ್ ಆಗಿರುತ್ತೆ. ಅದಕ್ಕೆ ಆಯ್ತು ಬಿಡಮ್ಮ ತಾಯಿ, ನಿನ್ನಷ್ಟು ಮೆತ್ತಗಿರೋ ಅಷ್ಟು ನನಗೆ ಪೇಷನ್ಸ್ ಇಲ್ಲ. ಸರಿ, ಬೇಗ ಹೋಗೋಣ ಮನೆಗೆ ಅಂತ ಹೊರಡ್ತಿದ್ದಂಗೆ ಅವ್ರ ಅರ್ಧ ದಾರಿಲಿ ಕಾರ್ ಕೆಟ್ಟೋಗಿರುತ್ತೆ. ಅಯ್ಯೋ ಏನಾಯ್ತು ಅಂತ ಡ್ರೈವರ್ ಹೇಳಿ ನೋಡ್ತಾನೆ. ಅಯ್ಯೋ ಮೇಡಮ್, ಕಾರ್ ನಿಂತೋಗ್ಬಿಟ್ಟಿದೆ, ಮೆಕ್ಯಾನಿಕ್ಕೆ ಬಂದ್ ಸರಿ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ. ಸರಿ ನಡಿಯೇ, ಇದು ಕತೆ ಮುಗಿಯಲ್ಲ, ನಾವು ಆಟೋ ಗಿಟೋ ಮಾಡ್ಕೊಂಡು ಹೋಗೋಣ, ನನ್ಗಂತೂ ತುಂಬಾ ಹಿಂಸೆ ಆಗ್ತಿದೆ ಅಂತ ಸ್ವಪ್ನ ಮತ್ತೆ ಕಾವ್ಯ ಇಬ್ರು ಅಲ್ಲಿಂದ ಹೊರಟಿರ್ತಾರೆ. ಅಷ್ಟೊತ್ತಿಗೆ ಒಂದ್ ದೂರದಲ್ಲಿ ಅಲ್ಲಿ ಒಂದ್ ಆಟೋ ಇರುತ್ತೆ. ಅದ್ರ ಮೇಲೆ ಆಟೋ ಮೇಲೆ ನಾಳೆಗೋಸ್ಕರ ಅಂತ ಬರ್ತಿದ್ದಾರೆ. ಹೌದು ಅಲ್ವಾ? ನನಗ್ಯಾಕೋ ಕವಿಯವರ ಜ್ಞಾಪನಕ್ಕೆ ಬರ್ತಿದಾರಲ್ವಾ ಕಾವ್ಯ? ಅವರು ಇದೇ ರೀತಿ ಅಲ್ವಾ? ಹೌದು ಅಕ್ಕ, ಏನೋ ನಡಿ ಅಂತ ಆಟೋನ ಹತ್ತೋಣ ಅಂತ ಹೋಗ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಕಲ್ಯಾಣ್ ಸಹ ಅಪ್ಪ ದೇವ್ರೆ, ಯಾವ್ದಾದ್ರು ಒಳ್ಳೆ ಒಂದು ಬೋಣಿ ಆಗೋ ತರ ದೇವ್ರ ಕೈ ಇದ್ದಂಗೆ ಇರ್ಬೇಕು ಅಂತ ಯೋಚನೆ ಮಾಡ್ತಿದ್ದಂಗೆ ಆ ಕಡೆಯಿಂದ ಮಿರರ್ ಅಲ್ಲಿ ನೋಡಿದ್ರೆ ಅವ್ರ ಅತ್ತಿಗೆ ಮತ್ತೆ ಸ್ವಪ್ನ ಬರ್ತಾ ಇರೋದ್ ನೋಡಿ ಅಯ್ಯೋ ಇವ್ರು ಬರ್ತಿದಾರಲ್ಲ, ಹೋ ದೇವ್ರೆ ಕಳಿಸ್ತಾ ಇರ್ಬೇಕೇನೋ ಅಂತ ಯೋಚನೆ ಮಾಡಿ ಅವ್ನ ಮಖಕ್ಕೆ ನನ್ ಗೊತ್ತಾಗ್ಬಾರ್ದು ಅಂತ ಕರ್ಚೀಪ್ ಕಟ್ಕೊಂತಾನೆ. ಆಗ ಬರ್ತೀಯೇನಪ್ಪ ಅಂತ ಕೇಳ್ತಾರೆ ಅತ್ತಿ ಮೇಡಮ್ ಅಂತ ಹೇಳ್ತಾ ಅವ್ರವ್ರ ಪಾಡಿಗೆ ಅವ್ರವ್ರು ಹೋಗ್ತಾ ಇದ್ದಂಗೆ ಈ ಕಡೆ ನೋಡಿದ್ರೆ ಸ್ವಪ್ನ, ಅಲ್ಲ ಇದಕ್ಕೆಲ್ಲ ಕಾರಣ ಆ ಕವಿಯವ್ರ ಏನಕ್ಕ ಮಾಡಿದ್ರು? ಕವಿ ಏನಾದ್ರು ಆ ಮನೆ ಬಿಟ್ಟು ಹೋಗಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ಗೆ ನನ್ ಗಂಡ ಹೋಗಿ ಆಫೀಸಲ್ಲಿ ಇಂಥ ಗನಂದಾರಿ ಕೆಲಸ ಮಾಡ್ತಿದ್ದಿಲ್ಲ. ಆರಾಮಾಗಿ ರಾಜ್ ನೋಡ್ಕೊಂಡು ಮನೆ ಎಲ್ಲ ಹೇಗಿರ್ಬೇಕೋ ಹಾಗೆ ಪ್ರಶಾಂತವಾಗಿರ್ತಿತ್ತು. ಕಲ್ಯಾಣ್ ಹೋಗಿರೋದ್ರಿಂದಾನೇ ತಾನೆ ಇಷ್ಟೆಲ್ಲ ಮನೇಲಿ ರಾಧಾಂತ ಆಗ್ತಾ ಇರೋದು. ಅಕ್ಕ, ಅವ್ರಿಗೋಸ್ಕರನ ಹೋಗಿದ್ದಾರೆ? ಅಪ್ಪು ಮಾತೆಲ್ಲಿ ಅನ್ನಿಸ್ಕೊಳ್ತಾಳೋ ಅಂತ ಇಷ್ಟೆಲ್ಲ ಯೋಚನೆ ಮಾಡಿ ಹೋಗಿದ್ದಾರೆ. ಅಷ್ಟಕ್ಕೂ ನೀನ್ ಈ ರೀತಿ ಮಾತಾಡ್ತಾ ಇರೋ ತಪ್ಪು. ನೀನ್ ಹೇಳೋದು ಸರಿನೇ ಅನ್ಸುತ್ತೆ. ಅಪ್ಪು ಇದ್ದಿದ್ರೆ ಮತ್ತೆ ಏನೇನ್ ರಾಧ ಅಂತ ಆಗಿರೋದು. ಒಂದ್ಸತಿ ಕವಿಯವ್ರು ಮಾಡಿದ್ ಒಳ್ಳೇದು ಅನ್ಸುತ್ತೆ. ನನ್ ಗಂಡ ಹಿಂಗ್ ಕೆಲ್ಸ ಮಾಡಿದ್ರೆ ಅದನ್ನ ನೋಡಿದ್ರು ಬೇಜಾರಾಗುತ್ತಲ್ವಾ ಕಾವ್ಯ ಅಂತ ಹೇಳ್ತಾ ಇದ್ದಿದ್ನ ಅವ್ರು ಮಾತಾಡೋದ್ನೆಲ್ಲ ಪೂರ್ತಿಯಾಗಿ ಕಲ್ಯಾಣ್ ಕೇಳಿಸ್ಕೊಳ್ತಾ ಇರ್ತಾನೆ. ಈಗೇನು ಮಾಡಕ್ ಆಗಲ್ಲ ಅಕ್ಕ, ಅವರು ಒಂದು ಮುಂದೆ ಹೆಜ್ಜೆ ಇಡಬೇಕು ಅಂತ ಅನ್ಕೊಂಡ್ ಹೋಗಿದ್ದಾರೆ. ಅಲ್ಲ ಕಣೆ, ಅಷ್ಟಕ್ಕೂ ಅವ್ರ ಅಮ್ಮನ್ಗಿಂತ ಬೆಲೆ ನಿನಗ್ ಕೊಡ್ತಾರೆ ಕವಿಯವರು. ಅಂತದ್ ನೀನ್ ಯಾಕೆ ಕರೀಲಿಲ್ಲ? ಹಾಗೆ ಮೌನವಾಗಿದ್ಯಾ? ಅಲ್ಲ ಅಕ್ಕ, ಅವ್ರ ಅಣ್ಣನೇ ಕೂಗಿದ್ಕೇನೆ ಮನೆಗ್ ಬರಲ್ಲ ಅಂದವರು. ಸ್ವಾಭಿಮಾನಕ್ಕೆ ಎದ್ಬಿಟ್ಟು ನಾನ್ ಪಾಡಿಗೆ ನಾನ್ ದುಡ್ದೇ ಇದಕ್ಕೆ ಹೆಸರು ತರ್ಕೊಳ್ತೀನಿ ಅಂತ ಹೇಳ್ದವ್ರು ನಾನ್ ಕೂಗಿದ ತಕ್ಷಣ ಬರ್ತಾರ ಅಕ್ಕ? ಅವರೇ ಮುಂದೆ ಬಂದು ಬೆಳಿಬೇಕಕ್ಕ, ಅದೇನೆ ನನ್ಗೂ ಖುಷಿ ಅಂತ ಹೇಳ್ತಾ ಸರಿ ಇನ್ನೇನ್ ಮನೆ ಹತ್ರ ಬಂತು ಅಂತ ಹಿಳಿತಾ ಇರ್ತಾಳೆ ಸ್ವಪ್ನ. ಆಗ ನಾನು ಹೋಗ್ತೀನಿ ಕಣೆ, ನೀನ್ ಕಾಸು ಕೊಟ್ಬಿಟ್ಬಾ, ನಂಗೆ ಹೊಟ್ಟೆ ಎಷ್ಟಿದೆ ಅಂತ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಕಲ್ಯಾಣ್ ಆ ವಿಚಾರನ ಕೇಳಿಸ್ಕೊಂಡು ಎಷ್ಟು ಏನು ಅಂತ ಕೇಳ್ದಿರಾ ಹಾಗೆ ಮೌನವಾಗಿರ್ತಾನೆ. ಕಾವ್ಯ 100 ರೂಪಾಯಿ ಕೊಡೋದಿಕ್ ಹೋಗ್ತಾ ಇದ್ದಂಗೆ ಹೇಗಾದ್ರೂ ಅತ್ಗೆದ ಆಶೀರ್ವಾದ ತಗೋಬೇಕಲ್ಲ ಅಂತ ಆ ಒಂದ್ ನೆಪದಲ್ಲಿ ಆ ಕರ್ಚೀಫ್ನ ಬಿಸಾಕ್ತಾನೆ. ನೋಡಿದ್ರೆ ಅವ್ರ ಕಾಲಿಗೆ ಕೈ ಇಟ್ಟಿ ನಮಸ್ಕಾರ ಮಾಡ್ಕೊಂಡಿದ್ ನೋಡಿ ಅವಳಿಗೆ ಗೊತ್ತಾಗುತ್ತೆ. ಕವಿಯವ್ರೆ, ಕವಿತೆಗಳನ್ನೆಲ್ಲ ನಿಮ್ಗೆ ಹೇಳಕ್ ಬರುತ್ತೆ ಅನ್ಕೊಂಡ್ರಾ? ನನ್ಗೂ ಬರುತ್ತೆ. ನೀವೇನೇ ಮಕ ಮುಚ್ಕೊಂಡ್ರು ನಮ್ ಕವಿಯವರು ಏನು ಎತ್ತ ಅಂತ ನಮಗ್ ಗೊತ್ತಿದೆ. ಅಷ್ಟಕ್ಕೂ ನೀವು ಹಿಂಗ್ ಮಕ ಮುಚ್ಕೊಂಡ್ ಕೆಲ್ಸ ಮಾಡೋಂಥದ್ದೇನಿದೆ? ನೀವು ಆಲ್ರೆಡಿ ಒಂದ್ ಹೆಜ್ಜೆ ಇಟ್ಟಿದ್ದೀರಾ, ಅದು ನಾಳೆಗೋಸ್ಕರ. ಈಗ ಇಡ್ತಾ ಇರೋದೇ ನೀವು ದಾರಿ ಸರಿ ಇಲ್ಲ, ಆದ್ರೂ ಇದೊಂದ್ ಜೀವನ ಸಾಕ್ಸಕ್ ಸರಿ ಹೋಗುತ್ತೆ. ನಿಮ್ ದಾರಿನೇ ಬೇರೆ, ನೀವು ಮಾಡ್ಬೇಕನ್ಕೊಂಡಿರೋದೇ ಬೇರೆ. ಅದೆಲ್ಲ ನೀವೇ ಸ್ಪಷ್ಟವಾಗಿ ಯೋಚನೆ ಮಾಡ್ತೀರಾ. ಅದ್ಗೆ ನೀವ್ ಹೇಳ್ತಾ ಇರೋದ್ ನೋಡಿದ್ರೆ ಈಗ ನನಗ್ ಅರಿವಾಗ್ತಿದೆ ಅದ್ಗೆ ಅಂತ ಅವರಿಬ್ರು ಸಹ ಮಾತಾಡ್ಕೊಳ್ತಾ ಇರ್ತಾರೆ.
ಈಗ ಕಾವ್ಯ ಹೇಳ್ತಾ ಇರೋ ಮೋಟಿವೇಶನ್ ಇಂದ ಕಲ್ಯಾಣ್ ಮತ್ತೆ ಮುಂದೆ ಹೆಜ್ಜೆ ಕಾಲಿಟ್ಟಿ ಅವ್ನ್ ಕವಿತೆಗಾರ ಆಗ್ತಾನ ಅಥವಾ ಮತ್ತೆ ಆಟೋ ಓಡಿಸ್ಕೊಂಡೇನ ಅಪ್ಪನ ಹೇಗಾದ್ರೂ ಸಾಕೋಬೇಕು ಅನ್ನೋದೇ ಅವನ ಇಂಟೆನ್ಷನ್ ಆಗಿರುತ್ತಾ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.